ನಮಸ್ತೆ ಎಲ್ರಿಗೂ. ಇವತ್ತು ನಾನು ಏನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ನಮ್ಮ ಫಾರ್ಮ್ ಹೌಸ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ಮನೆ ಯಾವ ರೀತಿ ಇದೆ, ನಮ್ಮ ತೋಟದ ಮನೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಬನ್ನಿ ಬನ್ನಿ. ಮೊದಲಿಗೆ ನಾನು ನಿಮಗೆ ತೋರಿಸೋದು ಇದು ನಮ್ಮ ಶೆಡ್ಡು, ಅಂದರೆ ಕೊಟ್ಟಿಗೆ. ನಮ್ಮ ಹಸುಗಳನ್ನೆಲ್ಲ ಇಲ್ಲೇ ಕಟ್ತೀವಿ. ಫಸ್ಟು ಇದು ಈ ಥರ ಇರಲಿಲ್ಲ, ಇಲ್ಲಿ ಸೋಗೆ ಗುಡ್ಲಿತ್ತು. ಈಗ 1 ವರ್ಷ ಆಗಿಲ್ಲ, ಇನ್ನೂ ಒಂದು 8 ತಿಂಗಳಾಗಿದೆ ಇದನ್ನು ರೆಡಿ ಮಾಡಿಸಿ. ಬನ್ನಿ. ಕೋಳಿಗಳು 6 ಮರಿ ಮಾಡ್ಕೊಂಡಿತ್ತು, ಒಂದು 10 ಹೊತ್ಕೊಂಡೋಯ್ತು, ಒಂದು 5 ಮರಿ ಏನೋ ಇದ್ದಾವೆ ನೋಡಿ. ಇದೇ ನಮ್ಮ ಕೊಟ್ಟಿಗೆ ಶೆಡ್ ಹಸುಗಳಿಗೆ. ಫಸ್ಟ್ ಎಲ್ಲ ಈ ಥರ ಇರಲಿಲ್ಲ ಫ್ರೆಂಡ್ಸ್, ಸೋಗೆ ಗುಡ್ಲಿತ್ತು, ಮಳೆ ಬರೋದು, ಮಳೆಯಲ್ಲಿ ನೀರು ಅಂಕಿ ಹಸುಗಳೆಲ್ಲ ನೆನೆಯವು. ಈ ರೀತಿ ಮಾಡ್ಕೊಂಡಿದ್ದೀವಿ ಸದ್ಯದ ಮಟ್ಟಿಗೆ. ಅದೇ ನೆಲಕ್ಕೆ ಮಾತ್ರ ಸಿಮೆಂಟ್ ಹಾಕ್ಸಿಲ್ಲ, ನೆಲ ಮಾತ್ರ ಮಣ್ಣಲ್ಲೇ ಇದೆ. ದುಡ್ಡು ಪ್ರಾಬ್ಲಮ್ ಆಗಿ ಶಾರ್ಟೇಜ್ ಆಗಿ ಇದೇ ರೀತಿ ಮಾಡಿಸ್ಕೊಂಡು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಇದೆಲ್ಲ ಸಿಮೆಂಟ್ ಹಾಕಿ ನೀಟ್ ಮಾಡಿಸ್ಕೋಬೇಕು. ನೋಡಿ, ಇಲ್ಲಿ ಕೋಳಿ ತುಂಬ್ಕೊಳ್ಳೋದಿಕ್ಕೆ ಈ ಥರ ಸ್ಟೆಪ್ ಮಾಡಿಸಿದ್ದೀವಿ. ಇಲ್ಲೆಲ್ಲ ಕೋಳಿಗಳು ಇಲ್ಲಿ ಬಂದು ಕುತ್ಕೊಳ್ತವೆ ಸಂಜೆ ಟೈಮು, ಮತ್ತು ಬಿಸಿಲು ಟೈಮಲ್ಲೂ ಇಲ್ಲಿ ಬಂದು ಕುತ್ಕೊಳ್ತವೆ. ಮತ್ತು ನೆಕ್ಸ್ಟು ಇಲ್ಲೂ ಅಷ್ಟೇ, ಇಲ್ಲೂ ಬಂದು ಕೋಳಿಗಳು ಕುತ್ಕೊಳ್ತವೆ. ಇಲ್ಲಿ ಬಂದು ಮೊಟ್ಟೆ ಮರಿ ಮಾಡಿಸೋದಕ್ಕೆ ಕೋಳಿನ ಕುಣಿಸಿದ್ದೀವಿ. ಇಲ್ಲೊಂದು ಕೋಳಿ ಮೊಟ್ಟೆ ಇಡುತ್ತೆ. ಇವಾಗ ಕೋಳಿಗಳು ಸ್ವಲ್ಪ ಕಮ್ಮಿ ಆಗಿದ್ದಾವೆ, ಅವಾಗೆಲ್ಲ ತುಂಬ ಕೋಳಿಗಳಿದ್ದು. ಹಾಗೇನೆ ಇಲ್ಲಿ ನೋಡ್ಬೋದು, ಇಲ್ಲಿ ಟಾರ್ಪಲ್ಲು ನಾವೇನು ಕಟ್ಟಿದ್ದೀವಿ ಅಂತ ಅಂದರೆ, ಇಲ್ಲೊಂದು ಹಳೇದು ಕದೆ ಇದೆ ಇದು. ಮತ್ತೆ ಈ ಟಾರ್ಪಲ್ ಏನು ಕಟ್ಟಿದ್ದೀವಿ ಅಂದರೆ, ಈ ಗಂಜ ಇರುತ್ತಲ್ಲ ಅದೆಲ್ಲ ಸೀಟಿ ಆಗುತ್ತೆ, ತೆಗೆದು ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಕಟ್ಟಿದ್ದೀವಿ. ಹಾಗೇನೆ ಇಲ್ಲೊಂದು ಕಾಟ ಗಿಡ, ಇದು ಕಾಟ ಮಲ್ಲಿಗೆ ಗಿಡ. ಇದನ್ನ ನೆಟ್ಟಿ 2 ವರ್ಷ ಆಗೈತೆ. ಬಟ್ ನಮ್ಮ ಆಡುಗಳು ಬಿಡೋದೇ ಇಲ್ಲ, ಇದನ್ನ ತಿಂದಾಕ್ತವೆ. ಆದರೆ ಇವಾಗ ಸ್ವಲ್ಪ ಮೇಲೆ ಎದ್ದಿದೆ. ನಮ್ಮವು ತಂಗಿ ಸಸಿಗಳಿನ್ನೂ ಯಾವ ದಶಿ ಹೊಂಟಿಲ್ಲ ನೋಡಿ. ಇದು ಬಂದು ಅಲೆ ಎಷ್ಟು 4 ವರ್ಷ ತಂಗಿ ಸಸಿ, ಆದರೂ ಇನ್ನೂ ದಶಿ ಹೊಂಟಿಲ್ಲ. ಇದೊಂದು ಇದೆಂತ ಗಿಡ ಅಂದರೆ ಫ್ರೆಂಡ್ಸ್, ಇದು ಬಂದು ಹತ್ತಿ ಗಿಡ. ಈ ನಾವು ದೀಪಕ್ಕೆಲ್ಲ ಹತ್ತಿ ಬಳಸ್ತೀವಲ್ಲ ಅದ್ರದ್ದು ಇದು ಬತ್ತಿ ಗಿಡ. ಹಾಗೆ ನೋಡಿ, ಇಲ್ಲೊಂದು ತಂಗಿ ಸಸಿ ಇದೆ. ಇದು ಬಂದು 4 ವರ್ಷ ಆಯಿತು, ಇದನ್ನು ಹಾಗೆ ಇದೆ ನೋಡಿ. ಮನೆ ಹಿಂದೆ ಇಷ್ಟು ಪ್ಲೇಸ್ ಇದೆ ನಮಗೆ. ಮನೆ ಹಿಂದೆ ಏನಾದ್ರು ಗಿಡಗಳು ಬೆಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಪ್ಲೇಸ್ ಮಾಡಿದ್ದು. ಇಲ್ಲೇನಿಲ್ಲ, ನಿಂಬೆ ಸಸಿ ಮತ್ತು ಇಲ್ಲೊಂದು ಬಾಳೆನ ಹಾಕಿದ್ದೀವಿ. ಇದು ಬಂದು ಏಲಕ್ಕಿ ಬಾಳೆ. ಇದೊಂದು ಬಾಳೆ ಹಾಕಿದ್ದೀವಿ. ನೆಕ್ಸ್ಟು ಇಲ್ಲೊಂದು ಸಪೋಟ ಗಿಡ ತಗೊಂಬಂದು ಹಾಕಿದ್ದು. ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಸಪೋಟ ಗಿಡ ಹಾಕಿದ್ದು. ಇವಾಗಿನ್ನೂ ಮೇಲೆ ಎದಾಳ್ತೈತೆ ಇದು. ಇಲ್ಲಿ ನೋಡ್ಬೋದು, ಇದು ಕರ್ಬೇವಿನ ಸೊಪ್ಪಿನ ಗಿಡ. ಇದು ಬಂದು ನಾವು ಇದನ್ನು ಮಾರ್ತಾರಲ್ಲ ಅಲ್ಲಿ ತೊಗೊಂಬಂದು ಹಾಕಿದ್ದು. ಇದು ಬಂದು 3 ವರ್ಷ ಕರ್ಬೇವಿನ ಸಸಿ ಗಿಡ ಹಾಕಿ. ಬಟ್ ಇದು ಮೇಲೆ ಎದ್ದಾಳ್ತಾನೆ ಇರಲಿಲ್ಲ, ಇವಾಗೆಲ್ಲ ಚೆನ್ನಾಗಿ ಎದ್ದಿದೆ. ಹಾಗೇನೆ ಅದಂತೂ ನಿಮಗೆ ಗೊತ್ತೇ ಗೊತ್ತು, ಆ ನಿಂಬೆ ಗಿಡ ದೊಡ್ಡದೈತಲ್ಲ ಅದು. ಹಾಗೇನೆ ಇಲ್ಲಿ ಬಂದರೆ ಇಲ್ಲೊಂದು ಟ್ಯಾಂಕ್ ಇಟ್ಟಿದ್ದೀವಿ ಫ್ರೆಂಡ್ಸ್. ಇದು ಬಂದು ಹಸುಗಳಿಗೆ ನೀರು ಕುಡಿಯೋದಕ್ಕೆ. ಬನ್ನಿ ಇವಾಗ ಮನೆ ಒಳಗೆ ಏನಿದೆ ಏನಿಲ್ಲ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಒಂದು ನಾವು ಎಲ್ಲ ಫುಲ್ಲು ಅಂದರೆ ಈ ಎಳೆಯೋ ಗೇಟ್ ಮಾಡಿದ್ದೀವಿ, ತಳ್ಳೋ ಗೇಟು ಅಂತಾರಲ್ಲ ಅದನ್ನು. ಯಾಕೆ ಅಂತ ಅಂದರೆ, ಇದು ನಾವು ರೀಸೆಂಟಾಗಿ ಮಾಡಿಸಿದ್ದು. ಇದನ್ನು ಮಾಡಿಸಿ ಒಂದು 7-8 ತಿಂಗಳಾಗಿದೆ. ಬಟ್ ಇಲ್ಲಿ ಏನಂದರೆ ಚಿರತೆ ಕಾಟ ಜಾಸ್ತಿ, ಅದಕ್ಕೋಸ್ಕರ ಈ ರೀತಿ ಮಾಡಿಸಿದ್ದು. ಇಲ್ಲಿ ಬಂದು ಬಟ್ಲ ಮನೆ, ಇದು ಸ್ನಾನಕ್ಕೆ. ಇದು ಬಟ್ಲ ಮನೆ ಸಿಂಪಲ್ ಆಗಿ ಮಾಡ್ಕೊಂಡಿದೀವಿ ಇಲ್ಲೇ ಕಾಂಪೌಂಡ್ ಒಳಗೆ. ಇದು ಡೋರ್ ಬಂದು ಸಹ ತಗಡಿಂದ ಮಾಡಿಸಿದೀವಿ. ಈಗ ಮನೆ ತೋರ್ಸೋಣ ಬನ್ನಿ. ಫಸ್ಟ್ ನಾನು ಮನೆ ತೋರ್ಸೋದ್ಕಿಂತ ಮುಂಚೆನೆ ಇಲ್ಲಿ ಸಿಂಟೆಕ್ಸ್ ಆಚೆ ಇಟ್ಟಿದ್ದು, ಇವಾಗ ಇಲ್ಲಿ ಇಟ್ಟಿದೀವಿ. ಪಾತ್ರೆ ಏನಾದ್ರು ವಾಶ್ ಮಾಡೋದ್ರೆ ಇಲ್ಲೇ ವಾಶ್ ಮಾಡೋಣ ಅಂತ ಇಲ್ಲಿ ಇಟ್ಟಿದೀವಿ. ನಾನು ಈ ಮನೆ ತೋರ್ಸೋದ್ಕಿಂತ ಮುಂಚೆ ಫಸ್ಟ್ ಈ ಮನೆ ಈ ರೀತಿ ಇರಲಿಲ್ಲ ಫ್ರೆಂಡ್ಸ್. ಬಂದು ಇಲ್ಲಿ ನೋಡಿ, ತೋರಿಸ್ತೀನಿ. ಇಲ್ಲಿಂದ ಬಂದು ಇಲ್ಲಿ ಒಂದು ಅರ್ಧ ಗೋಡೆ, ಇಲ್ಲಿ ಪಟ್ಟಿ ಬಂದಿದೆ ನೋಡಿ, ಇಷ್ಟು ಬಿಟ್ಬಿಡ್ತೀನಿ. ಇಲ್ಲಿವರೆಗೂ ಅಷ್ಟೇ ನಮ್ಮ ಮನೆ ಇದ್ದಿದ್ದು. ಇದು ಬಂದು ಈ ಪಟ್ಟಿಯಿಂದ ಬಂದು ಇಲ್ಲಿವರೆಗೂ ಇದು ಫಸ್ಟ್ ಕೊಡ್ಕೆ ಇತ್ತು.
ಇದನ್ನ ಬಂದು ಇವಾಗ ಫುಲ್ಲು ಅಂದ್ರೆ ಮನೆ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಕೊಡ್ಕೆನ ಕಿತ್ತಾಕಿ ಸೋಗೆ ಗುಡ್ಲಿಟ್ಟು ಅದನ್ನ ಕಿತ್ತಾಕ್ಬಿಟ್ಟು ನಾವು ಫುಲ್ಲು ಮನೆನ ಮಾಡಿಸ್ಕೊಂಡು ಬನ್ನಿ ಇವಾಗ ಒಳಗಡೆ ಹೋಗೋಣ. ಸ್ವಾಗತ ನಮ್ಮ ಮನೆಗೆ. ಬಡವರ ಮನೆ ಇದು. ಹಾಗೇನೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬಂದು ಹಸುಗಳಿಗೆ ಫೀಡ್ಸು ಏನೋ ಇಟ್ಟಿದ್ದೀವಿ. ಫೀಡ್ಸು ಮತ್ತೆ ಅಲ್ಲಿ ಒಂದು ರಾಗಿ ಮೂಟೆಗಳು ಅಲ್ಲಿ. ಹಾಗೇನೆ ಇಲ್ಲಿ ಬಂದು ಒಂದು ಚಿಕ್ಕದಾಗಿ ಫ್ರಿಡ್ಜ್ನ ಇಟ್ಕೊಂಡಿದ್ದೀನಿ. ನನಗಂತೂ ಫ್ರಿಡ್ಜು ನಂಗೆ ಕನಸಾಗ್ಬಿಟ್ಟಿತ್ತು. ನಮ್ಮನೆಯವ್ರ ಹತ್ರ ಫೈಟ್ ಮಾಡಿ ಮಾಡಿ ಲಾಸ್ಟಿಗೆ ಇನ್ಸ್ಟಾಲ್ಮೆಂಟಲ್ಲಿ ಒಂದು ಫ್ರಿಡ್ಜ್ನ ತರಿಸ್ಕೊಂಡೆ. ಇದಿನ್ನೂ ಒಂದು 2 ಕಂತು ಲೋನು ಬಾಕಿ ಇದೆ, ಇನ್ನೂ ಕಟ್ತಾನೆ ಇದ್ದೀವಿ. ಇದೊಂದು ಫ್ರಿಡ್ಜು. ಮತ್ತೆ ಇದು ಸೋಫಾ ಸೆಟ್ ಅಷ್ಟೇ. ಇದನ್ನು ರೀಸೆಂಟಾಗಿ ತಂದಿದ್ದು ಸೋಫಾ ಸೆಟ್. ಇದು ಕಾಟ್ ಅಂತೂ ಫಸ್ಟೇ ಇತ್ತು, ಈ ಮನೆಗೆ ಬಂದಾಗಲೇ ತೊಗೊಂಬಂದು. ಇದು ಸೋಫಾ ಸೆಟ್ ಬಂದು ಈಗ ಫ್ರಿಡ್ಜ್ ತೊಗೊಂಬಂದಾಗಲೇ ಸೋಫಾ ಸೆಟ್ ತೊಗೊಂಬಂದಿದ್ದು. ಹಾಗೆ ಈಗ ಇಲ್ಲೊಂದು ಡೋರ್ ನೋಡ್ಬೋದು. ಇದು ಡೋರ್ ಏನಕ್ಕೆ ಅಂತ ಅಂದ್ರೆ, ಇದು ಇಲ್ಲಿಂದ ಆಚೆ ಹೋಗೋದಕ್ಕೆ. ನಾವು ಮನೆ ಬೇಸ್ಮೆಂಟ ಬಂದು ಆ ಸೈಡ್ ಮಾಡ್ಸಿದೀವಿ, ದೊಡ್ಡದಾಗಿ ಮಾಡ್ಸಿದ್ದು. ಬಟ್ ಮನೆ ಕಟ್ಸ್ಬೇಕಾದ್ರೆ ನಾವು ಚಿಕ್ಕದಾಗಿ ನಮ್ಮ ಕೈಲಿ ಎಷ್ಟು ದುಡ್ಡಿದೆ ಅಷ್ಟನ್ನ ಮಾತ್ರ, ಯಾಕೆಂದ್ರೆ ಗಂಡ ಹೆಂಡತಿ ಇಬ್ರೆಲ್ಲ ಇರೋದು, ಹಾಗಾಗಿ ಚಿಕ್ಕದಾಗಿ ಮಾಡ್ಕೊಂಡಿದ್ದು. ಇದು ಆ ಸೈಡ್ ಮನೆ ಕಟ್ಟಿದಾಗ ಇಲ್ಲಿ ಒಳಗಡೆ ಹಾಸಿದ್ ಏನಾದ್ರು ಸ್ಟೋರ್ ರೂಮ್ ಹತ್ರ ಏನಾದ್ರು ಮಾಡ್ಕೊಂಡ್ರೆ ಇದು ಆ ಮನೆಯಿಂದ ಒಳಗಡೆ ಬರಕ್ಕೆ ಇಲ್ಲ ಇಲ್ಲಿಂದ ಆಚೆ ಹೋಗಕ್ಕೆ ಇದು ಡೋರ್ ಬಿಟ್ಟಿರೋದು, ಇದು ಬಾಗ್ಲು ಬಿಟ್ಟಿರೋದು. ಮತ್ತೆ ಟಿವಿ ನೋಡ್ಬೋದು, ಅದು ನಮ್ ಕೇರಳ ಟಿವಿ. ನಾವು ಕೇರಳದಲ್ಲಿ ಇದ್ದಾಗ ಅಲ್ಲಿ ತಗೊಂಡಿದ್ದು. ಅದನ್ನ ತಗೊಂಡ್ಬಂದು ಇದನ್ನ ಗೋಡೆಗೆ ಫಿಟ್ ಮಾಡಿಸಿಲ್ಲ, ಇಲ್ಲೊಂದು ಶೆಲ್ಫ್ ಕಲ್ಲಿದೆ, ಅಲ್ಲೇನೆ ಟಿವಿನ ಇಟ್ಟಿದೀವಿ. ನೆಕ್ಸ್ಟ್ ಇಲ್ಲಿ ಬಂದು ಫ್ರೆಂಡ್ಸ್, ಇಲ್ಲಿ ಕಿಟಕಿ ಇತ್ತು. ಇದು ಫುಲ್ಲು ಗೋಡೆ, ಅಂದ್ರೆ ಮನೆ ಇಷ್ಟೇ ಅಲ್ವಾ ನಮ್ದು ಇದ್ದಿದ್ದು. ಇದು ಗೋಡೆ ಇತ್ತು, ಇಲ್ಲಿ ಕಿಟಕಿ ಇತ್ತು. ಈ ಕಿಟಕಿನ ಒಡೆದು ಈ ಸೈಡ್ಗೆ ಇಲ್ಲಿ ಸೋಗೆ ಗುಡ್ಲಿತ್ತು ಫಸ್ಟು. ಕಿಟಕಿನ ಒಡೆದು ಇಲ್ಲಿ ಮತ್ತೆ ಗೋಡೆ ಕಟ್ಟಿಸ್ಕೊಂಡಿದ್ದು. ಇಲ್ಲೊಂದು ದೊಡ್ಡ ಕಿಟಕಿ ಇದೆ, ಈ ಕಿಟಕಿನೇ ಅಲ್ಲಿದ್ದು. ಈ ಕಿಟಕಿ ಇದೆಯಲ್ಲ, ಇದೆ ಅಲ್ಲಿದ್ದು. ಅದನ್ನ ತಗೊಂಡ್ಬಂದು ಇಲ್ಲಿಟ್ಟಿದ್ದು. ಮತ್ತೆ ಇಲ್ಲೊಂದು ಬೀರು, ಒಂದು ಸಿಂಪಲ್ ಆಗಿ ಒಂದು ಬೀರು. ಹಾಗೇನೆ ಇಲ್ಲೊಂದು ಚಿಕ್ಕದಾಗಿ ಒಂದು ರೂಮು, ಮತ್ತೆ ಇಲ್ಲೊಂದು ಕಾಟು. ನೆಕ್ಸ್ಟ್ ಇಲ್ಲಿ ಬಂದ್ರೆ ರಾಗಿ ಮೂಟೆಗಳಿದೆ. ಬಟ್ ಇಲ್ಲೊಂದು ಚಿಕ್ಕದ ಕಿಟಕಿ. ಈ ಕಿಟಕಿ ಬಂದು ಇಲ್ಲಿಂದ ನೋಡಿದ್ರೆ ಆಚೆ ಕೊಡ್ಕೆ ಒಳಗೆ ಹಸುಗಳು ಕಾಣಿಸ್ತವೆ. ಆ ರೀತಿ ಇಲ್ಲೊಂದು ಚಿಕ್ಕದ ಕಿಟಕಿ ಇಟ್ಕೊಂಡಿದ್ದೀವಿ. ಆದ್ರೆ ಇನ್ನೊಂದು ಏನಂತ ಅಂದ್ರೆ, ಬಣ್ಣ ಹೊಡ್ಸಿಲ್ಲ ಮನೆಗೆ. ನೀಟಾಗಿ ಬಣ್ಣ ಹೊಡ್ಸಿಲ್ಲ. ಬಣ್ಣ ಹೊಡ್ಸಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ. ಇವಾಗ ಹೆಂಗ್ ಕಾಣಿಸ್ತಂತ ಗೊತ್ತಿಲ್ಲ. ಬಣ್ಣ ಹೊಡಿಸ್ಬೇಕು. ಬರೀ ವೈಟ್ ಕಲರ್ ಸೊಮ್ನೆನ ಹೊಡೆದಿದ್ದು ಅಷ್ಟೇನೆ. ಬಣ್ಣ ಹೊಡ್ಸಿದ್ಮೇಲೆ ನಮ್ಮ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದುಡ್ಡಾದ್ಮೇಲೆ ಬಣ್ಣ ಹೊಡ್ಸಿ ಮತ್ತೆ ಹೋಮ್ ಟೂರ್ ಮಾಡ್ತೀನಿ ನಿಮ್ಗೆ, ಬನ್ನಿ ಇವಾಗ. ಮತ್ತೆ ಇಲ್ಲಿ ಬಂದ್ರೆ ಒಂದು ಪುಟಾಣಿ ಅಡಿಗೆ ಮನೆ, ಚಿಕ್ಕದು. ಜಾಸ್ತಿ ದಪ್ಪಾಗಿರೋರು ನಮ್ಮ ಅಡಿಗೆ ಮನೆ ಒಳಗೆ ಬರೋದಿಕ್ಕೆ ಆಗಲ್ಲ. ಚಿಕ್ಕದಾಗೊಂದು ಅಡಿಗೆ ಮನೆ. ಹಾಗೇನೆ ಇಲ್ಲಿ ಬಂದು ನನ್ಗೆ ದೇವ್ರ ಮನೆ ಮಾಡಿಸ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ನನ್ ಗಂಡ ಬಿಡ್ಲಿಲ್ಲ. ದೇವ್ರು ಮೇಲೆ ಇರ್ಲಿ, ದೇವ್ರ ಮನೆ ಬೇಡ ಅಂತ ಅಂದ್ಬಿಟ್ಟು ಆ ಥರನೇ ಮಾಡಿಸಿದ್ರು. ಹಾಗೇನೆ ನಮ್ಮ ತೋಟನ ತೋರಿಸ್ಬೇಕಂತ ಅನ್ಕೊಂಡಿದೀನಿ. ಅಲ್ಲಿಗೆ ಹೋಗೋಣ ನಡೀರಿ. ಹಾಗೇನೆ ಇವ್ರು ಬಂದು ನಮ್ಮನೆ ಹಸುಗಳು ಮತ್ತೆ ಹಾಡು ಇಷ್ಟು ಚೆನ್ನಾಗಿದ್ದಾರೆ. ಫಸ್ಟ್ ಹಾಲು ಕೊಡೋ ಹೊಸ ಇತ್ತು, ಬಟ್ ಅದನ್ನ ಇವಾಗ ಮಾರಾಕಿದೀವಿ, ಇವಾಗ ಇಟ್ಕೊಂಡಿಲ್ಲ. ಹಾಗೇನೆ ಇಲ್ಲಿ ಒಂದು ಹಸುಗೆ ಹುಲ್ಲು ನೀವು ನೋಡಿರ್ತೀರ ನನ್ನ ವಿಡಿಯೋಸಲ್ಲೆಲ್ಲ. ಬನ್ನಿ ಇವಾಗ. ಇಲ್ಲಿ ಬಂದು ಒಂದೊಂದು ಸಣ್ಣ ಪುಟ್ಟ ಹಣ್ಣಿನ ಗಿಡನ ಹಾಕಿದೀವಿ. ಬಟ್ ಇನ್ನೂ ಚಿಕ್ಕದಾಗಿದೆ ನೋಡಿ. ಇಲ್ಲೊಂದು ದಾಳಿಂಬೆ ಗಿಡ ಹಾಕಿದೀವಿ. ಮತ್ತೆ ಇದೊಂದು ನೆಲ್ಲಿ ಗಿಡ. ಹಾಗೆಯೇ ಬನ್ನಿ. ತುಂಬ ಜನ ನಿಮಗೆ ನೀರಿನ ವ್ಯವಸ್ಥೆ ಹೇಗಿದೆ, ನೀರಿನ ವ್ಯವಸ್ಥೆ ಎಲ್ಲಿಂದ ಬರುತ್ತೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಹಾಕಿದ್ದೀರಾ. ಅವರಿಗೆ ಈ ವಿಡಿಯೋ ಗೊತ್ತಾಗುತ್ತೆ. ಒಂದು ನಮಗೆ ಇದು ನಾಗರ ಕಲ್ಲು ಸಿಕ್ಕಿದ್ದು ಫ್ರೆಂಡ್ಸ್, ಅದನ್ನ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇದು ಬಂದು ಗಿಡ ಅದೇ ಹುಟ್ಟಿದ್ದು. ಹಾಗಾಗಿ ಇದನ್ನ ಕಿತ್ತಾಕಿಲ್ಲ ನಾವು. ಇಲ್ಲಿ ಪೂಜೆ ಮಾಡಿಕೊಂಡು ಅಲ್ಲೊಂದು ನಾಗರ ಕಲ್ಲು ಸಿಕ್ಕಿತ್ತು, ಅದನ್ನ ಪೂಜೆ ಮಾಡ್ತಾ ಇದ್ವಿ. ಅದನ್ನ ಸಿಕ್ಕಿದ್ಮೇಲೆ ನಮಗೆ ಒಳ್ಳೆಯದೇ ಆಗಿದೆ. ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಕೇಳಿದ್ರಿ.
ಬನ್ನಿ ತೋರಿಸ್ತೀನಿ. ನೋಡಿ ಇಲ್ಲೇ ಸಿಕ್ಕಿರೋದು ನಮಗೆ ನೀರು. ಗಂಗಮ್ಮ ತಾಯಿ ನಮಗೆ ಇಲ್ಲೇ ಸಿಕ್ಕಿರೋದು. ಈ ಬಾರೆ ಮೇಲೆ ನೀರು ಸಿಗೋದು ತುಂಬಾ ಕಷ್ಟ, ಬಟ್ ನಮಗೆ ಗಂಗಮ್ಮ ತಾಯಿ ಇಲ್ಲಿ ಸಿಕ್ಕಿದ್ದಾಳೆ. ಬನ್ನಿ ಇವಾಗ. ಹಾಗೆ ಇಲ್ಲಿ ಬಂದು ಸ್ಟಾರ್ಟ್ರ್ ಪೆಟ್ಟಿಗೆನ ಇಲ್ಲಿ ಇಟ್ಕೊಂಡಿದ್ದೀವಿ. ನೈಟ್ ಟೈಮು ಬೀಗ ಹಾಕ್ತೀವಿ. ಯಾಕೆ ಅಂತ ಅಂದರೆ ತೋಟದ ಮನೆಯೆಲ್ಲ ಕಳ್ಳರು ಕಾಟ ಜಾಸ್ತಿ ಅಂತ ಅಂದ್ಬಿಟ್ಟು ಇಲ್ಲಿ ಬೀಗ ಹಾಕಿದ್ದೀವಿ. ವೈರ್ ಬಂದು ಹಾಗೇನೆ ನೋಡಿ, ಕಂಬಗಳೇನೋ ನೆಟ್ಟಿಲ್ಲ, ವೈರ್ ಬಂದು ಈ ರೀತಿ ಈ ರೀತಿ ಎಳ್ಕೊಂಡಿದ್ದೀವಿ. ಇಳಿಗೊಂಬೆ ಕರೆಂಟ್ ಹೊಡೆದು. ಹಾಗೇನೆ ಬನ್ನಿ ಇಲ್ಲಿ ನೋಡಿ, ಇದೇ ನಮ್ಮ ತೆಂಗಿನ ಸಸಿಗಳು. ಇದು ಬಂದು 4 ವರ್ಷದ ತೆಂಗಿನ ಸಸಿ ಫ್ರೆಂಡ್ಸ್. ನೋಡಿ ಇದೇ ತೆಂಗಿನ ಸಸಿಗಳು ನಮ್ಮವೆಲ್ಲ ಫುಲ್ಲು ಒಂದು ರೌಂಡ್. ಮತ್ತೆ ಇದು ಅಡಿಕೆ ಸಸಿ ನೆಟ್ಟಿದ್ದೀವಿ ನೋಡಿ. ಇದು ಬಂದು ಅಡಿಕೆ ಸಸಿ ಒಂದು ಅಮ್ಮಮ್ಮ ಅಂದರೆ ಒಂದು 7-8 ತಿಂಗಳದ ಅಡಿಕೆ ಸಸಿ. ಅಡಿಕೆ ಸಸಿಗೆ ಜಾಸ್ತಿ ನೀರು ಬೇಕು. ಇದು ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಅಡಿಕೆ ಸಸಿಗಳು ನೋಡೋಕೆ ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿ ಬಂದು ಇಲ್ಲಿವರೆಗೂ ನಮ್ಮದು. ಇದು ಬಿಟ್ಟರೆ ನೆಕ್ಸ್ಟು ಆ ಕಡೆ ಬೇರೆಯವ್ರದ್ದು. ನಾವಿಷ್ಟಕ್ಕೆ ಹಿಂಗೆ ಬದದಿಂದ ಈ ಬದ ಹಾಕ್ಸಿದ್ವಲ್ಲ, ಈ ಬದದಿಂದ ಹಂಗೆ ನಮ್ಮದು. ಇದು ಬಿಟ್ಟರೆ ಹೌದು ಆ ಕಡೆ ಒಂದು. ಇದು ಬಂದು ಫಸ್ಟು ನಾನು ಮದುವೆ ಆಗಿ ಬಂದಾಗ ಈ ರೀತಿ ಇರಲಿಲ್ಲ ಫ್ರೆಂಡ್ಸ್. ಇದೆಲ್ಲ ಫುಲ್ಲು ಖಾಲಿ ಜಮೀನು. ಇದೆಲ್ಲ ಫುಲ್ಲು ಖಾಲಿ ಎಲ್ಲ ಫುಲ್ಲು ಹೊಲ. ಇದು ಹೊಲ ಖಾಲಿ ಜಮೀನಿದು. ನಾನು ಮದುವೆ ಆಗಿ ಬಂದಾದಮೇಲೆ ಕಷ್ಟಪಟ್ಟು ನೋಡಿ ತಂಗಿ ಸಸಿ ಎಬ್ಬಿಸಿದ್ದೀನಿ. 4 ವರ್ಷದ ತಂಗಿ ಸಸಿ. ಇನ್ನೇನು ಈ ಮಳೆ ಹುಯ್ತು ಅಂತ ಅಂದರೆ ದಶಿ ಹೊಡಿತವೆ, ಅಂದರೆ ಒಂಬಳೆ ಅಂತಾರಲ್ಲ, ಒಂಬಳೆ ಹೊಡಿತವೆ ನೋಡಿ. ಮದುವೆ ಆಗಿ ಬಂದು ಇದೊಂದು ಕೆಲಸ ಮಾಡಿದ್ದೀನಿ ನಾನು. ಕಷ್ಟಪಟ್ಟು ಎಬ್ಬಿಸ್ತಿದ್ದೀನಿ ತಂಗಿ ಸಸಿಗಳ. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ ಇದು ಕಸ ಎಲ್ಲ ತೊಗೊಂಬಂದು ಇಲ್ಲಿ ಹಾಕ್ತೀವಿ. ಇಲ್ಲಿ ಏನು ಬೆಳೆಯೋದಕ್ಕಾಗಲ್ಲ. ಇಲ್ಲಿ ಬಂಡೆಕಲ್ಲು ಬಂದಿದೆ. ಇಲ್ಲಿ ನೋಡಿ ಅಲ್ಲೆಲ್ಲ ಬಂಡೆ ಬಂದಿದೆ, ಏನು ಬೆಳೆಯೋದಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅಲ್ಲಿ ಪೀರ್ಸಿ ಕಡ್ಡಿ ಹಾಕೊಂಡಿದ್ದೀವಿ, ಹಸುಗಳಿಗೆ ಮೇವಿಗೆ ಬೇಕಾಗುತ್ತೆ ಅಂತ. ಆಮೇಲೆ ಕಸ ಇಲ್ಲಿ ಹಾಕಿದ್ದೀವಿ. ಮಳೆ ಬಂದು ಕರಗ್ದಾಗ ಇದನ್ನೆಲ್ಲ ಹೊಲಕ್ಕೆ ಚೆಲ್ತೀವಿ. ನೋಡಿ ಈ ಕಡೆ ಖಾಲಿ ಜಮೀನು ನೋಡಿ, ಸೇಮು ನಮ್ಮ ಭೂಮಿ ಇದ್ದಿದ್ದು ಇದೇ ರೀತಿ ಫುಲ್ಲು ಖಾಲಿ ಜಮೀನು. ನಾನು ಮದುವೆ ಆಗಿ ಬಂದಾಗ ಫುಲ್ಲು ಇದೇ ರೀತಿ ಖಾಲಿ ಜಮೀನು ಇದ್ದಿದ್ದು ನೋಡಿ. ಇವಾಗ ಈ ರೀತಿ ಮಾಡಿದ್ದೀನಿ. ನನ್ನ ಗಂಡ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾರೆ, ಬಟ್ ನಾನೇ ನೀರು ಬಿಟ್ಟು ತಂಗಿ ಸಸಿ ಎಬ್ಬಿಸಿರೋದು ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಇನ್ನೊಂದು ಏನಂತ ಅಂದರೆ, ನಮ್ಮ ತಾತ ನೋಡಿ ಇಷ್ಟು ಆಸ್ತಿ ಸಂಪಾದನೆ ಮಾಡೈತಿ. ಇಷ್ಟು ಖಾಲಿ ಜಮೀನು ಕೊಟ್ಟಿದ್ರು ಇಷ್ಟು ಆಸ್ತಿ ಸಂಪಾದನೆ ಮಾಡಿತ್ತು. ಅದಕ್ಕೇ ಆಸ್ತಿ ಜಮೀನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಹಳ್ಳಿ ಕಡೆ ಜಮೀನು ಇರಬೇಕು. ಜಮೀನಿದ್ರೆ ಈ ಥರ ತೆಂಗಿನ ಸಸಿ ಹಾಕ್ಕೊಂಡು ಕಷ್ಟಪಟ್ಟು ಮಾಡಿದರೆ ಒಂದಲ್ಲ ಒಂದಿನ ಏನು ಕುತ್ಕೊಂಡು ಊಟ ಮಾಡ್ಬೋದು. ಕುತ್ಕೊಂಡು ಅಂತ ಅಂದರೆ ನೆಮ್ಮದಿಯಿಂದ ಕುತ್ಕೊಂಡು ಊಟ ಮಾಡ್ಬೋದು. ಬನ್ನಿ ಹಾಗೇನೆ ನಮ್ಮ ತಾತ ನೆಟ್ಟಿರೋ ಒಂದು ಅಳಸೆ. ನನ್ನ ಮಗಳು ಸಹ ಹಿಂದೆ ಬತ್ತಾವಳೆ ತಾಟ ನೋಡೋಕ್ಕೆ. ಬನ್ನಿ ಫ್ರೆಂಡ್ಸ್ ಹಾಗೇನೆ ನಮ್ಮ ತಾತ ಏನಂದರೆ ಒಂದು ಹಲಸಿನ ಮರ ನೆಟ್ಟು ಅದನ್ನು ನಮ್ಮ ತಾತ ಇವಾಗ ತಿಂತಾಯಿಲ್ಲ. ಅಂದರೆ ನಮ್ಮ ತಾತ ಇದ್ದಾಗಲೇ ತಿಂತಾಯಿತ್ತು, ಬಟ್ ನಮ್ಮ ತಾತ ಇವಾಗ ಇಲ್ಲ. ನಮ್ಮ ತಾತ ಅಂದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ನಮ್ಮ ಅಮ್ಮನ ಅಪ್ಪ. ನಾನು ಮದುವೆ ಆಗಿರೋದು ಬಂದು ತವ್ರ ಮನೆಗೆ. ನಮ್ಮ ಅಮ್ಮನ ತವ್ರ ಮನೆಗೆ ನಾನು ಬಂದು ಮದುವೆ ಆಗಿರೋದು. ನಮ್ಮ ಅಮ್ಮನ ತಮ್ಮನ ಮಗಂಗೆ ನಾನು ಮದುವೆ ಆಗಿರೋದು. ಬನ್ನಿ ತೋರಿಸ್ತೀನಿ. ಬನ್ನಿ ಬೇಗ ತೋರಿಸ್ತೀನಿ. ಬಟ್ ನಾವು ಇದೇ ನಮ್ಮ ತಾತ ನೆಟ್ಟಿರೋ ಹಲಸಿನ ಮರ. ಹಲಸಿನ ಹಣ್ಣು ಒಸಿ ಇಲ್ಲ ಫ್ರೆಂಡ್ಸ್, ಬಟ್ ನಾವು ಕೀಳ್ಸೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ನವಿಲುಗಳು ತುಂಬಾ ಇದ್ದಾವೆ, ಪಕ್ಷಿಗಳು ತುಂಬಾ ಇದ್ದಾವೆ. ಅದಕ್ಕೆ ಅವು ತಿನ್ನಲಿ ಅಂತ ಬಿಡ್ತೀವಿ. ನೋಡಿ ಇಲ್ಲೊಂದು ಬಿದ್ದಿದೆ, ನೋಡಿ ಇಲ್ಲೊಂದು ಬಿದ್ದಿದೆ, ಮತ್ತು ನೋಡಿ ಇಲ್ಲೊಂದು ಬಿದ್ದಿದೆ. ಅಲ್ಲಿ ನೋಡಿ ಅಲ್ಲೆಲ್ಲ ಬಿದ್ದಿದ್ದಾವೆ. ಇವೆಲ್ಲ ನಾವು ಪಕ್ಷಿ ತಿನ್ನಲಿ ಅಂತಲೇ ಬಿಟ್ಬಿಡ್ತೀವಿ. ನೋಡಿ ಇದು ಹಣ್ಣಾಗಿದೆ. ಇದು
ನೋಡಿ ಎಷ್ಟೊಂದು ಹಲಸಿನಣ್ಣಿದೆ ಫ್ರೆಂಡ್ಸ್. ಇದೆಲ್ಲ ಬಂದು ಪಕ್ಷಿಗಳಿಗೆ. ಇದು ಪಕ್ಷಿಗಳು, ನವಿಲುಗಳು, ಅವು ಇವು ಎಲ್ಲ ಇರ್ತವೆ. ಅವು ತಿನ್ಲಿ ಅಂತಾನೆ ಬಿಟ್ಟಿರೋದು. ಇಲ್ಲೊಂದು ಹಲಸಿನಣ್ಣು ಬಿದ್ದಿದೆಯಲ್ಲ, ಇದನ್ನು ನಾನು ಎತ್ಕೊಂಡು ಮನೆ ಹತ್ರ. ಇದೊಂದು ಬಿದ್ದಿದೆ ಹಲಸಿನಣ್ಣು, ಮನೆ ಹತ್ರ ತಗೊಂಡೋಗ್ತೀನಿ. ಹಾಗೇನೆ ಬನ್ನಿ, ಒಳ್ಳೆ ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಹೂವು ಬಿಟ್ಟಂಗೆ ನೋಡಿ. ಇದು ಎಂಥ ಕಾಡು ಮಲ್ಲಿಗೆ ಹೂವು ಎಂಥದ್ದು ಗೊತ್ತಿಲ್ಲ ನೋಡಿ, ಹೆಂಗೆ ಹುಟ್ಟಿದೆ ಅಂತ. ಸೇಮ್ ಅದೇ ಥರ ಐತೆ. ಹಾಗೇನೆ ಇಲ್ಲಿ ನೋಡಿ ಫ್ರೆಂಡ್ಸ್, ಅವಾಗೆಲ್ಲ ನಮ್ಮ ತಾತವರು ಕಣ ಮಾಡಿಬಿಟ್ಟು ಇದರಲ್ಲೇ, ಈ ಕಲ್ಲಲ್ಲೇ ರಾಗಿನ ಹರಿತಾ ಇದ್ದಿದ್ದು. ನೋಡಿ ಇದಿಲ್ಲೇ ಇದೆ. ಅವಾಗೆಲ್ಲ ಇದ್ರೇ ಇಲ್ಲಿ ಮೆದೆ ಎಲ್ಲ ಒಟ್ಬಿಡೋರು ನಮ್ಮ ತಾತವರು. ನಾವಿಲ್ಲೆಲ್ಲ ಕುತ್ಕೊಂಡು ಸಣ್ಣದ್ರಲ್ಲಿ ಆಟ ಆಡ್ಕೊಂಡು ಎಲ್ಲ ಬೆಳೆದಿದ್ದು. ಇದ್ರಲ್ಲೇ ಎತ್ಗಳನ್ನ ಹೂಡ್ಬಿಟ್ಟು ಇದ್ರಲ್ಲೇ ರಾಗಿ ಹರಿತಾ ಇದ್ದಿದ್ದು. ಫ್ರೆಂಡ್ಸ್, ಆಮೇಲೆ ಇನ್ನೊಂದು ಏನಂತ ಅಂದರೆ, ನಮ್ಮ ಮನೆನ ಈಗ ಮನೆ ನೋಡಿದ್ರಲ್ಲ ನಮ್ಮದು, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ತಿಳಿಸಿ ಫ್ರೆಂಡ್ಸ್. ಯಾಕೆಂತಂದರೆ ನಮ್ಮ ಮನೆನ ತುಂಬ ಜನ ಆಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಏನಂದರೆ ಸ್ಮಶಾನಕ್ಕೆ ಹೋಲಿಸ್ಬಿಟ್ಟಿದ್ದಾರೆ ನಮ್ಮ ಮನೆ ಬಂದು. ಅಷ್ಟೇ ಚಿಕ್ಕದಾಗಿದೆ, ಸ್ಮಶಾನ ಇದ್ದಂಗಿದೆ ಅಂತ. ಬಾ ಗೊಂಬೆ ಗೊಂಬೆ. ಹಾಗೆಯೇ ನಮ್ಮ ಮನೇಲಿ ಸೊಸೆಗೆ ಡ್ರಿಪ್ ಏನು ಮಾಡಿಸಿಲ್ಲ ಫ್ರೆಂಡ್ಸ್, ಎಲ್ಲ ಪೈಪಲ್ಲೇ ನೀರು ಬಿಡೋದು. ಡ್ರಿಪ್ ಮಾಡಿಸ್ಬೇಕು, ದುಡ್ಡಿನ ಅಭಾವದಿಂದ ಡ್ರಿಪ್ ಮಾಡಿಸಿಲ್ಲ. ನೆಕ್ಸ್ಟು ಇದೇ ಯೋಚನೆ ಇದೆ, ಡ್ರಿಪ್ ಮಾಡಿಸ್ಬೇಕಂತ. ಬಂದೆ. ಹಾಗೇನೆ ಇನ್ನೊಂದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಹಾಗೆಯೇ ಮನೆ ಬಳಕೆಗೆ ಅಂತ ಅಂದ್ಬಿಟ್ಟು, ಮನೆಗೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಾಳೆ ಬುಡಗಳು ಹಾಕೊಂಡಿದ್ದೀವಿ ನೋಡಿ. ಇಲ್ಲೊಂದು ಗೊನೆ ಇದೆ. ಈಗ ಸ್ವಲ್ಪ ದಿನದ ಒಂದು ಗೊನೆ ಕಡ್ದು ಹಣ್ಣು ಮಾಡಿ ತಿಂದಾಯಿತು ನೋಡಿ. ಅಲ್ಲೊಂದು ಗೊನೆ ಇದೆ. ಇಲ್ಲೆಲ್ಲ ಒಂದೊಂದು ಒಡೆದಿದ್ದಾವೆ ನೋಡಿ, ಅಲ್ಲೆಲ್ಲ ಮೇಲೆಲ್ಲ. ಇವೆಲ್ಲ ಬಂದು ನಮ್ಮ ಮನೆ ಬಳಕೆಗೇನೆ, ನಾವೇನು ಮಾರೋದಿಲ್ಲ. ಮನೆ ಬಳಕೆಗೆ ಮನೆಯಲ್ಲಿ ನಾವು ಸ್ವಲ್ಪ ಮಡಿಕೊಂಡು ಊರೊಳಗೆ ಸ್ವಲ್ಪ ಕುತ್ಕೊಳ್ತೀವಿ. ಆದರೆ ನೀರು ಜಾಸ್ತಿ ಇಲ್ಲ ಇವತ್ತು, ಅದೇ ಒಂದು ಪ್ರಾಬ್ಲಮ್. ನೀರು ಜಾಸ್ತಿ ಇದೆ, ಬಾಳೆಗೆ ಜಾಸ್ತಿ ನೀರು ಬೇಕು. ಹಾಗೆಯೇ ಮನೆಗೆ ಕರೆಂಟ್ ವ್ಯವಸ್ಥೆ ಎಲ್ಲಿಂದ ಬರುತ್ತೆ ಅಂತ ನೀವು ಅನ್ಕೋಬೋದು. ಯಾಕೆಂದರೆ ನೀರು ವ್ಯವಸ್ಥೆ ಹೆಂಗಿದೆ ಅಂತ ಕೇಳಿದ್ರಿ ನೋಡಿ. ನಮ್ಮದು ಬಂದು ಊರೊಳಗಿಂದ ಇದ್ದು ನಿರಂತರ ಜ್ಯೋತಿನೇ, ಎನಿ ಟೈಮ್ ಕರೆಂಟ್ ಇರುತ್ತೆ. ಊರೊಳಗೆ ಕರೆಂಟ್ ತೆಗೆದ್ರೆ ಇಲ್ಲೂ ತೆಗಿತಾರೆ ನೋಡಿ. ಇಲ್ಲೇ ಒಂದು ಕಂಬ ಹಾಕಿಸ್ಕೊಂಡು ಮನೆಗೆ ಕರೆಂಟ್ ಸಪ್ಲೈ ಮಾಡ್ಕೊಂಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇದು ನಮ್ಮ ಫಾರ್ಮ್ ಹೌಸ್ನ ಹೋಮ್ ಟೂರ್ ಆಗಿತ್ತು. ನಮ್ಮ ತೋಟ ಎಲ್ಲ ತೋರಿಸಿದ್ದೀನಿ ನಿಮಗೆ. ಇದು ಇಷ್ಟ ಆಯ್ತಂತ ಅನಿಸುತ್ತೆ. ಟೈಮ್ ಆಗಿದೆ, ನಮ್ಮ ಮನೆಯವರಿಗೆ ತಿಂಡಿ ಹಾಕ್ಕೊಡ್ಬೇಕು. ಬನ್ನಿ ಇವಾಗ. ತಿಂಡಿ ಒಂದು ಚಿತ್ರಾನ್ನ ಮಾಡಿದ್ದೀನಿ ಇವತ್ತು. ಏನು ಮಾಡ್ತಿದ್ದೆ ತಿಂಡಿ? ತಿಂಡಿ ಚಿತ್ರಾನ್ನ. ಚಿತ್ರದುರ್ಗ ಚಿತ್ರಾನ್ನ. ಜಲ್ದಿ ಯಾಕಂದ್ರೆ ಅವನು ಕೆಂದು ನನಗೂ ಹೊಟ್ಟೆ ಸಿದ್ದಿತ್ತಲ್ಲ. ಏನು ಗೊಂಬೆ ಎಲ್ಲ ಇದೆ? ತೋಟ ಸುತ್ತಕ್ಕೆ ಹೋಗಿದ್ದ? ನಿಮ್ಮ ಅಮ್ಮ ಎಲ್ಲ ಹೋಯ್ತಾಳ ಅಲ್ಲಿ ಹೋಗ್ಬಿಡು ಜೊತೆಲಿ. ಮುಚ್ಚ ಬಾಯ. ಚಿತ್ರಾನ್ನ ಕಂಬಿಡವ, ಮುದ್ದೆ ಮಾಡಿಲ್ಲ. ಅವಾಗ ಮುದ್ದೆ ಬೇರೆ ನೋಡ್ಕತೆ. ಬನ್ನಿ ಎಲ್ಲ ತಿಳಿಸಿ. ನಾನು ತಿಂಡಿ ರೆಡಿ ಆಗಿದೆ. ಚಟ್ನಿ ಐತಿ ಬಾಬಾ. ಸರ್
ಕೊಡ್ತೀನಿ. ತಿನ್ನು ಚಿತ್ರಾನ್ನವ. ಹ್ಞೂ ಬೇಡ ಚಿತ್ರಾನ್ನ, ಮುದ್ದೆ ಆದರೆ ನೋಡಿ ಅವಳಿಗೂ ಮುದ್ದೆ ಆದ್ರೆ ಹೋಯ್ತದೆ, ಚಿತ್ರಾನ್ನ ಎಲ್ಲ ಹೋಗ್ಕೊಲ್ಲ. ಹಳಸಿನಣ್ಣು ನೋಡೋಣ ಹೆಂಗೈತೆ ಅಂತ ಅಂದ್ಬಿಟ್ಟು ಕೆಳಗಡೆ ಬಿದ್ದಿತ್ತು. ಚೆನ್ನಾಗೈತಾ ಏನೋ ಗೊತ್ತಿಲ್ಲ, ಹಣ್ಣಾಗಿ ಬಿದ್ದಿರೋದು. ಗಾಳಿ ಕಡಿಗಿರ್ತಾವ ಕಾಳು ಕೆಳಗಿರ್ತಾವಂತಿ, ಹಣ್ಣಾಗಿ ಬಿದ್ದಿರೋದು. ಒಟ್ಟಿಗೆ ಬಂದು ಆಯ್ತು, ಗಮ್ಮ ಅಂತೈತೆ. ನೀ ಮಾತ್ರ ತಿನ್ಬೇಕ. ಹಂಗ ಕುಯ್ಯೋದು ಚಕದಕಣ ತೊಳ್ಳೊಳ್ಳೆ. ಹಳಸಣ್ಣ ಕುಯ್ಯೋರು ಹಿಂಗೆ ಉದ್ದು ಕುಯ್ತಾರೆ. ತಗೊಂಡೋಗೋಣ ಅಂತ ಹಿಂಗೆ ಗೊತ್ತಿ ನನಗೆ. ಹಂಗೆ ಕುಯ್ದ್ರೆ ತೊಳ್ಳೆಗಳು ನೀಟ ಬರ್ತವೆ ಅಂತ. ಇವು ಪುಡಿ ಸ್ವೀಟ್ ಆಯ್ತಾ ನೋಡು ತಿನ್ಬಿಟ್ಟು. ಎಲ್ಲ ಅಂಟಾಯ್ತು. ಎಣ್ಣೆ ಸಾರ್ಕೊಳ್ಳಿಲ್ವಾ? ಸಾರ್ಕೊಂಡೆ ಆಯ್ತು, ಎಣ್ಣೆ ಜಾಸ್ತಿ. ಹಿಂಗೆ ಹಳಸಿನಣ್ಣು ಕುಯ್ಯೋಕ್ಕೆ ಬಂದಿಲ್ಲ ಅಲ್ಲೋಡು, ಹಂಗೆ ಚೂರು ತೊಳ್ಳೆಗಳು ಬರಬೇಕು ದೊಡ್ಡದಾಗಿ, ಹಂಗೆ ಕುಯ್ಬೇಕು ಹಳಸಿನಣ್ಣು. ಅಂಗಡಿ ತಗೊಂಡು ಅಲ್ಲೇ ಮೂಟೆ ಹಾಕೋದು ಕುಂತ್ಕೊಂಡು ತಿನ್ನೋದು. ಕೊಡಿ 3 ತಗೊಳ್ತೀವಿ. ಯಾರು ಮಾಡ್ತಾ ಇರ್ತಾರಲ್ಲ ಅವಾಗ ತಾನು ತಿನ್ನೋಣ ಅನಿಸ್ತದೆ, ತಿನ್ಬೇಕು ಅನ್ನಿಸ್ತದೆ. ನಮ್ಮದ್ರಲ್ಲಿ ಬಿಟ್ರೆ ಕವರ್ ಕೊಡ್ಲಾ? ಕಾಲು ಕೊಡು. ಸಾಕ ಅದು ಹಂಗೆ ಒಳಗೆ ಅಲ್ಲಿ ಮಾರ್ತಾ ಇರ್ಬೇಕಾದ್ರೆ ತಿನ್ಬೇಕು ಅಂತ ಅನ್ಸುತ್ತೆ. ನಮ್ಮ ಬೆಚ್ಚಲ್ಲಿ ಆಡ್ತಾ ಇರ್ತವೆ. ಇದು ಗಟ್ಟಿ ಅಲ್ವಾ? ಇದು ಗಟ್ಟಿಯಾಗೈತೆ, ಚಿಪ್ಸ್ ಮಾಡಕ್ಕೆ ಚೆನ್ನಾಗಿರ್ತದೆ. ಒಳಗೆ